ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಆದಿ ವಿಶೇಷ್ ಮತ್ತೆ ಮೃಣಾಲ್ ಠಾಕೂರ್ ಅಭಿನಯದ ಡಕಾಯ್ತ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಹರಿ ಯಾವುದೋ ಕಾರಣಕ್ಕೆ ಜೈಲಲ್ಲಿರ್ತಾನೆ. ಜೈಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಕೂಡ ಮಾಡ್ತಾ ಇರ್ತಾನೆ. ಹರಿ ಜೈಲಿಗೆ ಹೋಗಿದ್ದು ಯಾಕೆ, ಅವನು ಜೈಲಿಗೆ ಹೋಗೋಕೆ ಕಾರಣ ಏನು, ಜೈಲಿಂದ ಎಸ್ಕೇಪ್ ಆಗಿ ಏನೆಲ್ಲ ಮಾಡ್ತಾನೆ, ಕಡೆಗೆ ನಮ್ ಹರಿ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ಈ ಕಥೆಯ ನಾಯಕ ಹರಿನ ತೋರಿಸ್ತಾರೆ. 10 ವರ್ಷದಿಂದ ಹರಿ ಜೈಲಲ್ಲಿ ಇರ್ತಾನೆ. ಹರಿನ ನೋಡೋಕೆ ಅದೇ ಜೈಲಿಂದ ಹೋಗಿದ್ದ ಇಶಾಕ್ ಬಾಯ್ ಅನ್ನೋನು ಬರ್ತಾನೆ. ಯಾಕಂದ್ರೆ ಇಶಾಕ್ ಬಾಯ್ನ ಜೈಲಲ್ಲಿ ಇದ್ದಾಗ ಹರಿ ಒಂದ್ಸಲ ಕಾಪಾಡಿರ್ತಾನೆ. ಅದಕ್ಕೆ ಅವನು ಹರಿನ ನೋಡೋಕೆ ಬಂದಿರ್ತಾನೆ. ಹರಿ ಹೋಗಿ ಇಶಾಕ್ ಬಾಯ್ನ ಮೀಟ್ ಮಾಡ್ತಾನೆ. ಇಶಾಕ್ ಬಾಯ್ ಹರಿಗೆ ಇಷ್ಟ ಅಂತ ಕ್ಯಾರೆಟ್ ಹಲ್ವಾ ತಂದಿರ್ತಾನೆ. ಅದ್ನ ಹರಿ ತಿನ್ನೋ ಮುಂಚೆನೆ ಒಬ್ಬ ಪೊಲೀಸ್ ಕೈ ಹಾಕಿ ಅದ್ನ ಟೇಸ್ಟ್ ಮಾಡ್ತಾನೆ. ಹರಿ ಹಲ್ವಾ ನೋಡ್ತಾ ಬೇಜಾರಾಗ್ತಾನೆ. ಜೊತೆಗೆ ಹರಿ ಕೈ ಮೇಲೆ ಜೆ ಅನ್ನೋ ಲೆಟರ್ ಅಚ್ಚೆ ಇರುತ್ತೆ. ಜೆ ಅಂದ್ರೆ ಜೂಲಿಯಟ್ ಅಂತ. ಇಶಾಕ್ ಬಾಯ್ ಜೂಲಿಯಟ್ ಬಗ್ಗೆ ಕೇಳ್ತಾನೆ. ಹರಿ ಅವನ್ ಲವ್ ಸ್ಟೋರಿನ ಹೇಳೋಕೆ ಶುರು ಮಾಡ್ತಾನೆ. ಹರಿ ಮತ್ತೆ ಸರಸ್ವತಿ ಒಂದೇ ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಸರಸ್ವತಿನ ಹರಿ ಜೂಲಿಯಟ್ ಅಂತ ಕರಿತಾ ಇರ್ತಾನೆ. ಹರಿ ಬರ್ಡೇ ದಿನ ಸರಸ್ವತಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಮಾಡ್ತಾ ಇರ್ತಾಳೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಹರಿ ಕೆಳ ಜಾತಿಯವನು, ಜೂಲಿಯಟ್ ಮೇಲ್ಜಾತಿಯವಳು. ಜೂಲಿಯಟ್ ಅಣ್ಣನಿಗೆ ಸ್ವಲ್ಪ ಜಾತಿ ಹುಚ್ಚು ಜಾಸ್ತಿನೇ ಇರುತ್ತೆ. ಆದ್ರೂ ಅದರಿಂದ ಜೂಲಿಯಟ್ಗೆ ಪ್ರಾಬ್ಲಮ್ ಇರಲ್ಲ. ಹರಿ ಜೊತೆ ಖುಷಿಯಾಗಿ ಓಡಾಡ್ತಾ ಇರ್ತಾಳೆ. ಒಂದಿನ ಹರಿ ಮನೆಗೂ ಹೋಗ್ತಾಳೆ. ಹರಿ ಮಲ್ಲಿ ಅನ್ನೋ ಹುಡುಗಿ ಮನೆಯಲ್ಲಿ ಬಾಡಿಗೆಗೆ ಇರ್ತಾನೆ. ಹರಿ ಜೂಲಿಯಟ್ಗೆ ಮಲ್ಲಿನೂ ಕೂಡ ಪರಿಚಯ ಮಾಡಿಸ್ತಾನೆ. ಜೊತೆಗೆ ಜೂಲಿಯಟ್ ಹರಿಗೆ ಕಾರ್ ಡ್ರೈವ್ ಕೂಡ ಹೇಳ್ಕೊಡ್ತಾ ಇರ್ತಾಳೆ. ಆದ್ರೆ ಹರಿ ಯಾವಾಗ್ಲೂ ಕಾರ್ ತಗೊಂಡೋಗಿ ಮರಕ್ಕೆ ಗುದಿತಾ ಇರ್ತಾನೆ. ಜೊತೆಗೆ ಜೂಲಿಯಟ್ಗೆ ಆಸ್ತಮ ಕೂಡ ಇರುತ್ತೆ. ಅದಕ್ಕೆ ಮಾತ್ರೆ ತಗೊಳ್ತಾ ಇರ್ತಾಳೆ. ಕೆಲವೊಂದ್ಸಲ ಹರಿನ ಅಗ್ ಮಾಡಿದ್ರು ಕಾಮ್ ಆಗ್ತಾ ಇರ್ತಾಳೆ. ಇದನ್ನೆಲ್ಲ ಇವಾಗ ಹರಿ ಇಶಾಕ್ ಬಾಯ್ಗೆ ಹೇಳ್ತಾನೆ. ಇಶಾಕ್ ಬಾಯ್ ಯಾವಾಗ ಕೇಳಿದ್ರು ಹರಿ ಇಷ್ಟನ್ನೇ ಹೇಳ್ತಾ ಇರ್ತಾನೆ. ಇಬ್ರು ಹೇಗ್ ದೂರ ಆದ್ರು ಹರಿ ಯಾಕೆ ಜೈಲಿಗೆ ಬಂದ ಅಂತ ಮಾತ್ರ ಹೇಳ್ತಾ ಇರಲ್ಲ. ಅದಕ್ಕೆ ಇಶಾಕ್ ಬಾಯ್ ಈ ಸಲ ಫೋರ್ಸ್ ಮಾಡಿ ಕೇಳ್ತಾರೆ. ಹರಿ ಮುಂದೆ ಏನಾಯ್ತು ಅಂತ ಹೇಳ್ತಾನೆ. ಒಂದಿನ ಜೂಲಿಯಟ್ ಅವಳ ಅಣ್ಣ ಮತ್ತೆ ತಾಯಿ ಜೊತೆ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಅಲ್ಲಿಗೆ ಹರಿ ಮಲ್ಲಿ ಜೊತೆ ಬಂದಿರ್ತಾನೆ. ಹರಿ ಮಲ್ಲಿಗೆ ಕಾವಲು ಕಾಯೋಕೆ ಹೇಳಿ ಜೂಲಿಯಟ್ ಜೊತೆ ಮಾತಾಡ್ತಾ ಇರ್ತಾನೆ. ಜೊತೆಗೆ ರಾತ್ರಿ ಮನೆ ಬಳಿಗೆ ಬರೋಕೆ ಹೇಳ್ತಾನೆ. ಜೂಲಿಯಟ್ ಓಕೆ ಅಂತಾಳೆ. ಅಲ್ಲಿ ಮಲ್ಲಿಗೂ ಜೂಲಿಯಟ್ ಅಣ್ಣನಿಗೂ ಗಲಾಟೆ ಆಗುತ್ತೆ. ಆದ್ರೆ ಅದ್ನ ಮಲ್ಲಿ ಹರಿಗೆ ಹೇಳಲ್ಲ. ರಾತ್ರಿ ಹರಿ ಜೂಲಿಯಟ್ಗೆ ಮದುವೆ ಆಗ್ತೀಯ ಅಂತ ಕೇಳ್ಬೇಕು ಅಂತ ಮನೆಯೆಲ್ಲ ರೆಡಿ ಮಾಡ್ತಾ ಇರ್ತಾನೆ. ಅದಕ್ಕೆ ಮಲ್ಲಿ ಜೂಲಿಯಟ್ ಅಣ್ಣನ ಬಗ್ಗೆ ಹೇಳ್ದೆ ಹರಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಮಲ್ಲಿ ಮನೆಯಿಂದ ಈಚೆ ಬಂದಾಗ ಜೂಲಿಯಟ್ ಅಣ್ಣ ಕೆಲವರ ಜೊತೆ ಬಂದು ಮಲ್ಲಿ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅದ್ನ ಹರಿ ತಡೆಯೋಕೆ ಹೋಗ್ತಾನೆ. ಹರಿಗೂ ಹೊಡಿತಾರೆ. ಹರಿ ಕೋಪದಲ್ಲಿ ಜೂಲಿಯಟ್ ಅಣ್ಣನಿಗೆ ಸರಿಯಾಗಿ ಹೊಡಿತಾನೆ. ಅವನು ಸತ್ತೇ ಹೋಗ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಜೂಲಿಯಟ್ ಬರ್ತಾಳೆ. ಅವ್ರಣ್ಣ ಸತ್ತಿರೋದ್ನ ನೋಡ್ತಾಳೆ. ಆಮೇಲೆ ಸ್ಟೇಷನ್ ಅಲ್ಲಿ ಲಾಯರ್ ಜೂಲಿಯಟ್ ನ ಮಲ್ಲಿ ಮೇಲೆ ಅತ್ಯಾಚಾರ ಮಾಡಿ ಅದನ್ನ ತಡೆಯೋಕೆ ಬಂದ ನಿಮ್ಮ ಅಣ್ಣನ ಕೊಂದಿದ್ದು ಹರಿನೇ ಅಲ್ವಾ ಅಂತ ಕೇಳ್ತಾರೆ. ಜೂಲಿಯಟ್ ಹೌದು ಅಂತಾಳೆ. ಹರಿ ಗೊತ್ತಾ ಅಂತ ಕೇಳಿದಾಗ ಇಲ್ಲ ಅಂತಾಳೆ. ಇದ್ರಿಂದಾನೇ ಹರಿ ಇವಾಗ ಜೈಲಲ್ಲಿರೋದು. ಇದನ್ನೆಲ್ಲ ಇವಾಗ ಹರಿ ಇಶಾಕ್ ಬಾಯ್ಗೆ ಹೇಳಿ ಅವನಿಗೆ ಜೈಲಲ್ಲಿ ಇದ್ದು ಸಾಕಾಗಿದೆ, ಇಲ್ಲಿಂದ ಈಚೆ ಬರಬೇಕು ಅಂತ ಹೇಳ್ತಾನೆ. ಇಶಾಕ್ ಬಾಯ್ ಸರಿ ಅಂತಾನೆ. ಸ್ವಲ್ಪ ದಿನಗಳ ನಂತರ ಕರೋನಾಯಿಂದ ಒಂದೇ ಜೈಲಲ್ಲಿ ಜಾಸ್ತಿ ಕೈದಿಗಳು ಇರಬಾರ್ದು ಅಂತ ಕೆಲವರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಹರಿ ಕೂಡ ಇರ್ತಾನೆ. ಹೋಗೋ ದಾರಿಲಿ ರೈಲ್ವೆ ಗೇಟ್ಸ್ ಇರುತ್ತೆ. ಅಲ್ಲಿ ವ್ಯಾನ್ ನಿಲ್ಸಿದ್ದಾಗ ಒಬ್ಬ ಬಂದು ವ್ಯಾನ್ ಆಯಿಲ್ ಲೀಕ್ ಆಗೋ ಹಾಗೆ ಮಾಡ್ತಾನೆ. ಗೇಟ್ ಓಪನ್ ಆಗುತ್ತೆ. ಎಲ್ಲ ಮೂವ್ ಆಗ್ಬೇಕಾದ್ರೆ ಬೇಕು ಬೇಕು ಅಂತಾನೆ ಇಶಾಕ್ ಕಡೆಯವರು ಪೊಲೀಸ್ ಜೀಪ್ಗೆ ಅಡ್ಡ ಬರ್ತಾರೆ. ಅವ್ರನ್ನ ಅಲ್ಲಿಂದ ಮೂವ್ ಮಾಡಿಸಿ ವ್ಯಾನ್ ಮೂವ್ ಆಗುತ್ತೆ. ಕರೆಕ್ಟ್ ಆಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಂದು ಸ್ಟಾಪ್ ಆಗುತ್ತೆ. ಅದೇ ಟೈಮ್ಗೆ ಗೇಟ್ ಕ್ಲೋಸ್ ಆಗುತ್ತೆ. ಟ್ರೈನ್ ಬರ್ತಾ ಇರುತ್ತೆ. ಎಲ್ಲ ವ್ಯಾನ್ ಇಂದ ಇಳಿದು ಓಡೋಗ್ತಾರೆ. ಹರಿ ಎದ್ದು ಅವನ್ ಕೈಗೆ ಹಾಕಿದ್ದ ಬೇಡಿ ಬಿಡಿಸ್ಕೊತಾನೆ. ಹೇಗೆ ಅಂದ್ರೆ ಹಲ್ವಾ ತಿನ್ನೋಕೆ ಒಬ್ಬ ಪೊಲೀಸ್ ಬಾಕ್ಸ್ಗೆ ಕೈ ಹಾಕಿರ್ತಾನಲ್ಲ, ಅವನು ಕೀ ಇಟ್ಟಿರ್ತಾನೆ. ಅದರಿಂದ ಹರಿ ಎಸ್ಕೇಪ್ ಆಗ್ತಾನೆ. ಟ್ರೈನ್ ಬಂದು ವ್ಯಾನ್ಗೆ ಗುದಿಯುತ್ತೆ. ಹರಿ ಅಲ್ಲೇ ಇದ್ದ ಪೊಲೀಸ್ ಬೈಕ್ ಎತ್ಕೊಂಡು ಜೂಟ್ ಆಗ್ತಾನೆ. ಹೋದವನು ಮುಚ್ಕೊಂಡು ಇಶಾಕ್ ಬಾಯ್ ಬಳಿಗೆ ಹೋಗೋ ಬದಲು ಐಟಮ್ ಡ್ಯಾನ್ಸ್ ನೋಡೋಕೆ ಹೋಗ್ತಾನೆ. ಅಲ್ಲಿಗೆ ಮದನಪಲ್ಲಿಯ ಇನ್ಸ್ಪೆಕ್ಟರ್ ಜಾನಕಿ ಬಂದು ಹರಿನ ಹಿಡ್ಕೊಳ್ತಾಳೆ. ಆದ್ರೆ ಅವನು ಜಾನಕಿನೇ ಹಿಡ್ಕೊಂಡು ಅವಳನ್ನ ಕೊಲ್ಲೋದಾಗಿ ಎದುರಿಸಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿ ಇಶಾಕ್ ಬಾಯ್ನ ಮೀಟ್ ಮಾಡ್ತಾನೆ. ಇಶಾಕ್ ಬಾಯ್ ಹರಿ ದುಬೈಗೆ ಹೋಗೋಕೆ ಎಲ್ಲ ರೆಡಿ ಮಾಡಿರ್ತಾನೆ. ಪಾಸ್ಪೋರ್ಟ್ ಎಲ್ಲ ರೆಡಿ ಆಗಿರುತ್ತೆ. ಶಿಪ್ ಅಲ್ಲಿ ಹೋಗೋಕೆ ಪ್ಲಾನ್ ಮಾಡಿರ್ತಾರೆ.
ಆದ್ರೆ ಅದಕ್ಕೆ 80 ಲಕ್ಷ ಬೇಕಿರುತ್ತೆ. ಇವಾಗ ಇಶಾಕ್ ಹತ್ರ 10 ಲಕ್ಷ ಇರುತ್ತೆ. ಇನ್ನು 70 ಲಕ್ಷ ಬೇಕು ಅಂದ್ರೆ ಯಾವ್ದಾದ್ರು ಮಾಲ್ ಅಥವಾ ಬ್ಯಾಂಕ್ ದರೋಡೆ ಮಾಡ್ಲೇಬೇಕು ಅಂತ ಇಶಾಕ್ ಹೇಳ್ತಾನೆ. ಆದ್ರೆ ಹರಿ ಅದಕ್ಕಿಂತ ಮುಂಚೆ ನಾನು ಜೂಲಿಯಟ್ ಮೇಲೆ ರಿವೆನ್ ತಗೋಬೇಕು ಅಂತ ಹೇಳ್ತಾನೆ. ಮಾರನೇ ದಿನವೇ ಹರಿ ಜೂಲಿಯಟ್ ಮನೆ ಬಳಿಗೆ ಹೋಗ್ತಾನೆ. ಅವಳಿಗೋಸ್ಕರ ಈಚೆ ಕಾಯ್ತಾ ಇರ್ತಾನೆ. ಜೂಲಿಯಟ್ ಈಚೆ ಬರ್ತಾಳೆ. ಇವಾಗ ಅವಳಿಗೆ ಮಗಳು ಕೂಡ ಇರ್ತಾಳೆ. ಜೂಲಿಯಟ್ ಗಾಬರಿಯಲ್ಲಿ ಮಗಳನ್ನ ಕರ್ಕೊಂಡು ಆಟೋ ಅಲ್ಲಿ ಕರುಣಾ ಹಾಸ್ಪಿಟಲ್ ಕಡೆ ಹೋಗ್ತಾಳೆ. ಹರಿ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಜೂಲಿಯಟ್ ಗಂಡ 2 ತಿಂಗಳಿಂದ ICU ಅಲ್ಲಿರ್ತಾನೆ. ಜೂಲಿಯಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಸೋಕೆ ಓಡಾಡ್ತಾ ಇರ್ತಾಳೆ. ಆ ಹಾಸ್ಪಿಟಲ್ ಅಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗೂ ಬಾರಿ ಬಾರಿ ದುಡ್ಡು ಕೀಳ್ತಾ ಇರ್ತಾರೆ. ಜೂಲಿಯಟ್ ಫ್ರೆಂಡ್ ತಂದೆ ಅವತ್ತೇ ಸತ್ತಿರ್ತಾರೆ. ಅವ್ರ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿಸೋಕೆ ಪ್ಲಾನ್ ಆಗಿರುತ್ತೆ. ಆದ್ರೆ ಇನ್ಶೂರೆನ್ಸ್ ರಿಜೆಕ್ಟ್ ಆಗಿರುತ್ತೆ. ಜೂಲಿಯಟ್ ಅವ್ರ ಜೊತೆ ಮಾತಾಡುವಾಗ ಡಾಕ್ಟರ್ ಬಂದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಆಗಲ್ಲ ಅಂತಾರೆ. ಯಾಕಂದ್ರೆ ಜೂಲಿಯಟ್ ಫ್ರೆಂಡ್ ನ ತಂದೆ ವಯಸ್ಸಾಗಿ ಸತ್ತಿರೋದ್ರಿಂದ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕಷ್ಟ ಅಂತ ಹೇಳ್ತಾರೆ. ಜೂಲಿಯಟ್ ತಲೆ ಕೆಟ್ಟೋಗುತ್ತೆ. ಜೂಲಿಯಟ್ ಏನ್ ಮಾಡೋದು ಅಂತ ಬೇಜಾರಲ್ಲಿ ಕೂತಿದ್ದಾಗ ಅಲ್ಲಿಗೆ ಆಸ್ಪತ್ರೆಯ ಮ್ಯಾನೇಜರ್ ಬರ್ತಾನೆ. ಬಂದು ಫೈಲ್ ಚೆಕ್ ಮಾಡಿ ಶನಿವಾರದೊಳಗೆ 80 ಲಕ್ಷ ಕಟ್ಟಿದ್ರೆ ನಿಮ್ಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ನಾನು ಹೆಲ್ಪ್ ಮಾಡ್ತೀನಿ. ರೇರ್ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಹಾರ್ಟ್ ಸಿಗೋದು ಕಷ್ಟ. ಈ ಸಲ ಮಿಸ್ ಆದ್ರೆ ಇನ್ನೂ 1 ವರ್ಷ ಹಾರ್ಟ್ ಸಿಗಲ್ಲ. ಆಮೇಲೆ ಫೋಟೋಗೆ ಹಾರಾನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಮೇಲೆ ಜೂಲಿಯಟ್ ಅಲ್ಲಿಂದ ಬೇಜಾರಲ್ಲಿ ಮನೆ ಕಡೆ ಹೋಗ್ತಾಳೆ. ಇದನ್ನೆಲ್ಲ ನೋಡಿ ಹರಿ ಇಶಾಕ್ ಬಾಯ್ ಅಡ್ಡಕ್ಕೆ ಹೋಗಿ ಜೂಲಿಯಟ್ ಪರಿಸ್ಥಿತಿ ಎಲ್ಲ ಹೇಳ್ತಾ ಅವಳು ನಂಗ್ ಮಾಡಿದ ಮೋಸಕ್ಕೆ ದೇವ್ರೆ ಆಲ್ರೆಡಿ ಅವಳಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತಾನೆ. ಜೊತೆಗೆ ದುಡ್ಡು ಹೊಡಿಯೋಕೆ ಒಂದು ಪ್ಲಾನ್ ಕೂಡ ಮಾಡಿರ್ತಾನೆ. ಅದು ಕರುಣಾ ಹಾಸ್ಪಿಟಲ್ಸ್ ಇಂದಾನೆ. ಅದರ ಓನರ್ ರೆಡ್ಡಿ. ಅವನಿಗೆ 5 ಬ್ರಾಂಚ್ ಇರುತ್ತೆ. ಅದರಲ್ಲಿ ಪ್ರತಿದಿನ 80 ರಿಂದ 1 ಕೋಟಿಯಷ್ಟು ದುಡ್ಡನ್ನ ಆಂಬುಲೆನ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಪ್ರತಿದಿನ ಒಂದೊಂದು ಬ್ರಾಂಚ್ ಇಂದ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದಕ್ಕೆ ಹರಿ ಮದನಪಲ್ಲಿ ಬ್ರಾಂಚ್ ಅಲ್ಲಿ ಕೆಲಸ ಮಾಡೋ ಮಂಗ ಅನ್ನೋ ನರ್ಸ್ಗೆ ದುಡ್ಡು ಕೊಟ್ಟು ಮಾರನೇ ದಿನ ಯಾವ ಬ್ರಾಂಚ್ ಇಂದ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಹೇಳ್ಬೇಕು ಅಂತ ಹೇಳಿರ್ತಾನೆ. ಅದಕ್ಕೆ ಮಂಗ ಒಪ್ಕೊಂಡಿರ್ತಾಳೆ. ಇವಾಗ ಹರಿ ಇದನ್ನೆಲ್ಲ ಇಶಾಕ್ ಬಾಯ್ಗೆ ಹೇಳ್ತಾನೆ. ಇಶಾಕ್ ಬಾಯ್ ಎಷ್ಟ್ ಜನ ಬೇಕು ಅಂತ ಕೇಳ್ತಾನೆ. ಹರಿ ಡ್ರೈವರ್ ಸಾಕು ಅಂತಾನೆ. ಯಾಕಂದ್ರೆ ಅವನಿಗೆ ಡ್ರೈವಿಂಗ್ ಬರಲ್ಲ ಅದಕ್ಕೆ ಇಶಾಕ್ ಬಾಯ್ ರವಿನ ಕರ್ಕೊಂಡು ಹೋಗು ಅಂತಾನೆ. ಹರಿ ಜೂಲಿಯಟ್ ನ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಹರಿ ಜೂಲಿಯಟ್ ನ ಕರ್ಕೊಂಡೋಗಿ ದುಡ್ಡು ಹೊಡೆದು ಅವಳಿಗೆ ಮೋಸ ಮಾಡಿ ಅವಳನ್ನ ಪೊಲೀಸರ ಬಳಿ ತಗಲಾಕಿ ಅವನು ದುಡ್ಡು ತಗೊಂಡು ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಅದಕ್ಕೆ ಜೂಲಿಯಟ್ ಮನೆಗೆ ಹೋಗ್ತಾನೆ. ಅವಳಿಗೆ ನಿನ್ ಫ್ರೆಂಡ್ ಅವಳ ತಂದೆ ಹಾರ್ಟ್ನ 1 ಕೋಟಿಗೆ ಮಾರಿದ್ದಾಳೆ. ಅವರು 2 ಕೋಟಿಗೆ ಶ್ರೀಮಂತ ವ್ಯಕ್ತಿಗೆ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜೂಲಿಯಟ್ಗೆ ತುಂಬಾ ನೋವಾಗುತ್ತೆ. ಅದಕ್ಕೆ ಇಬ್ರು ಸೇರಿ ಕರುಣಾ ಹಾಸ್ಪಿಟಲ್ ಇಂದ ದುಡ್ಡು ಹೊಡೆಯೋಣ, ಇಬ್ರು 50-50 ತಗೊಳ್ಳೋಣ ಅಂತಾನೆ. ಅವಳು ಏನು ಮಾತಾಡಲ್ಲ. ರಾತ್ರಿ ಅವಳ ಫ್ರೆಂಡ್ ಮನೆಗೆ ಹೋಗಿ ಅವಳಿಗೆ ಬೈತಾಳೆ. ಅವಳ ಫ್ರೆಂಡ್ ನಿನ್ನ ಹತ್ರ ಯಾವ ಪ್ರೂಫ್ ಕೂಡ ಇಲ್ಲ, ದುಡ್ಡು ಇಲ್ದೆ ಆಸ್ಪತ್ರೆಗೆ ಹೋದ್ರೆ ನಿನ್ನ ಈಚೆ ತಳ್ತಾರೆ ಅಂತಾಳೆ. ಅದೇ ದಿನ ರಾತ್ರಿ ಈ ಕಡೆ ಸ್ಟೇಷನ್ ಅಲ್ಲಿ ಜಾನಕಿ ಹರಿನ ಹಿಡಿಯೋಕೆ ರಾಂಬಾಬು ಅನ್ನೋ ವ್ಯಕ್ತಿಗೆ ಕಾಲ್ ಮಾಡ್ತಾಳೆ. ಆದ್ರೆ ರಾಂಬಾಬು ಮಾಲೆ ಹಾಕಿದ್ದೀನಿ ಆಗಲ್ಲ ಅಂತಾನೆ. ಅವಾಗ ಜಾನಕಿ ಅವನು ನನ್ನಿಂದಾನೇ ಎಸ್ಕೇಪ್ ಆದ ಅಪ್ಪ ಅಂತಾಳೆ. ಅಂದ್ರೆ ರಾಂಬಾಬು ಜಾನಕಿ ತಂದೇನೆ. ಅದ್ನ ಕೇಳಿ ರಾಂಬಾಬು ಹರಿನ ಹಿಡಿಯೋಕೆ ಒಪ್ಕೋತಾರೆ. ಮಾರನೇ ದಿನ ಜೂಲಿಯಟ್ ಹರಿ ಹೇಳಿದ್ಕೆ ಒಪ್ಕೊಂಡು ಕಾರಲ್ಲಿ ಬಂದು ಹರಿನ ಪಿಕ್ ಮಾಡ್ತಾಳೆ. ಜೊತೆಗೆ ಮಗಳನ್ನ ಕೂಡ ಕರ್ಕೊಂಡ್ ಬಂದಿರ್ತಾಳೆ. ಮೊದಲು ಅವಳನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಡ್ತಾಳೆ. ಜೂಲಿಯಟ್ ಮಗಳು ಅವಳ ತಂದೆ ಕೊಟ್ಟಿದ್ದ ಒಂದು ಚೈನ್ ಹಾಕೊಂಡಿರ್ತಾಳೆ. ಅದು ಕೊರಿತಾ ಇದೆ ಅಂತಾಳೆ. ಅದಕ್ಕೆ ಆ ಚೈನ್ ನ ಜೂಲಿಯಟ್ ಇಸ್ಕೊಂಡು ಜೇಬೊಳಗೆ ಹಾಕೋತಾಳೆ. ಆಮೇಲೆ ಇಬ್ರು ಕಾರ್ ಚೇಂಜ್ ಮಾಡ್ಕೊಂಡು ಕರುಣಾ ಹಾಸ್ಪಿಟಲ್ ನ ಹೈದರಾಬಾದ್ ಬ್ರಾಂಚ್ಗೆ ಹೋಗ್ತಾರೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರ್ ನಿಲ್ಲಿಸ್ಕೊಂಡು ಕೂತಿರ್ತಾರೆ. ಜೂಲಿಯಟ್ಗೆ ಅಸ್ತಮ ಶುರು ಆಗುತ್ತೆ. ಮಾತ್ರೆ ನುಂಗ್ತಾಳೆ. ಅಲ್ಲೇ ದುಡ್ಡು ಸಾಗಿಸೋ ಆಂಬುಲೆನ್ಸ್ ಇರುತ್ತೆ. ಲಿಫ್ಟ್ ಇಂದ ದುಡ್ಡು ತರ್ತಾರೆ. ಜೊತೆಗೆ ಓನರ್ ರೆಡ್ಡಿ ಕೂಡ ಇರ್ತಾನೆ. ಹರಿ ಜೂಲಿಯಟ್ಗೆ ಕಾರಲ್ಲೇ ಇರೋಕೆ ಹೇಳಿ ಗನ್ ತಗೊಂಡೋಗಿ ಎಲ್ರಿಗೂ ಎದುರಿಸಿ ದುಡ್ಡು ತಗೊಂಡು ಎಲ್ರನ್ನು ಆಂಬುಲೆನ್ಸ್ ಒಳಗೆ ಲಾಕ್ ಮಾಡಿ ಜೂಲಿಯಟ್ ಜೊತೆ ಎಸ್ಕೇಪ್ ಆಗ್ತಾ ಇರ್ತಾನೆ. ಆದ್ರೆ ಒಬ್ಬ ಸೆಕ್ಯೂರಿಟಿ ಅವನು ಬಂದ್ಬಿಡ್ತಾನೆ. ಅದರಿಂದ ಕಾರ್ ಪಿಲ್ಲರ್ಗೆ ಗುದಿಯುತ್ತೆ. ದುಡ್ಡಿನ ಬ್ಯಾಗ್ ಹರಿದು ದುಡ್ಡೆಲ್ಲ ಚೆಲ್ಲುತ್ತೆ. ಸ್ಪ್ರಿಂಕ್ಲರ್ ಆನ್ ಆಗಿ ನೀರೆಲ್ಲ ಬಂದು ದುಡ್ಡೆಲ್ಲ ಡ್ರೈನೇಜ್ಗೆ ಹೋಗ್ತಾ ಇರುತ್ತೆ. ಜೂಲಿಯಟ್ ದುಡ್ಡು ಹಾಯ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ಸೆಕ್ಯೂರಿಟಿ ಅವರು ಬರ್ತಾ ಇರ್ತಾರೆ. ಹರಿ ಜೂಲಿಯಟ್ ನ ಬಿಟ್ಟು ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಅವನಿಗೆ ಡ್ರೈವಿಂಗ್ ಬರಲ್ಲ. ಅದಕ್ಕೆ ಆಂಬುಲೆನ್ಸ್ ಅಲ್ಲಿದ್ದ ಎಲ್ರೂ ಕಾರ್ ಡಿಕ್ಕಿಗೆ ಹಾಕಿ ಜೂಲಿಯಟ್ ನ ಕರ್ಕೊಂಡು ಆಂಬುಲೆನ್ಸ್ ಅಲ್ಲಿ ಎಸ್ಕೇಪ್ ಆಗ್ತಾರೆ. ಹೋಗೋ ದಾರಿಲಿ ರಾಂಬಾಬು SI ಪ್ರಸಾದ್ ಜೊತೆ ಸೇರಿ ಎಲ್ಲಾ ವೆಹಿಕಲ್ಸ್ ನ ಚೆಕ್ ಮಾಡ್ತಾ ಇರ್ತಾನೆ. ಇಲ್ಲೇ ಹರಿ ಜೂಲಿಯಟ್ ನ ತಗ್ಲಾಕಿ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡಿರ್ತಾನೆ. ಆದ್ರೆ ಹಿಂದೆ ಸೆಕ್ಯೂರಿಟಿ ಅವರು ಬೈಕ್ ಅಲ್ಲಿ ಬರ್ತಾ ಇರ್ತಾರೆ. ಅದರಿಂದ ಅವಳನ್ನ ತಗಲಾಕೋಕೆ ಆಗಲ್ಲ ಅಂತ ಅನ್ಕೋತಾನೆ. ಆಂಬುಲೆನ್ಸ್ ಸೈರನ್ ಆನ್ ಮಾಡ್ತಾನೆ. ಅದರಿಂದ ಪೊಲೀಸರು ಆಂಬುಲೆನ್ಸ್ ಅನ್ಕೊಂಡು ಅವ್ರನ್ನ ಬಿಟ್ಬಿಡ್ತಾರೆ. ಇವಾಗ ಇಶಾಕ್ ಬಾಯ್ ಕಾಲ್ ಮಾಡ್ತಾನೆ. ಹರಿ ಇಶಾಕ್ ಬಾಯ್ಗೆ ಪ್ಲಾನ್ ಫೇಲ್ ಆಯ್ತು, ನಮ್ಮ ಹತ್ರ ಇರೋದು ಇವಾಗ 5 ಲಕ್ಷ ಅಷ್ಟೇ ಅಂತಾನೆ.
ಇಲ್ಲಿಗೆ ಸೀನ್ ಕಟ್ ಆದ್ರೆ ಜೂಲಿಯಟ್ ಆಂಬುಲೆನ್ಸ್ ನ ಮನೆ ಹತ್ರ ನಿಲ್ಸಿ ಕವರ್ ಮಾಡ್ತಾಳೆ. ಈ ಕಡೆ ಓನರ್ ರೆಡ್ಡಿ ಅದೇ ರೋಡ್ ಅಲ್ಲಿ ಬರ್ತಾನೆ. ನೋಡಿದ್ರೆ ಒಂದು ಆಂಬುಲೆನ್ಸ್ ಆಕ್ಸಿಡೆಂಟ್ ಆಗಿ ಬಿದ್ದಿರುತ್ತೆ. ಅಲ್ಲೇ ರಾಂಬಾಬು, SI ಪ್ರಸಾದ್ ಎಲ್ರು ಇರ್ತಾರೆ. ರೆಡ್ಡಿ ಇದು ನಮ್ ಪ್ರಾಬ್ಲಮ್, ನಾವ್ ನೋಡ್ಕೊಳ್ತೀವಿ ಹೋಗಿ ಅಂತಾನೆ. ಆದ್ರೆ ರಾಂಬಾಬು ಆಗಲ್ಲ ಅಂತಾನೆ. ರೆಡ್ಡಿ ಲಂಚ ಕೊಡೋಕು ಟ್ರೈ ಮಾಡ್ತಾನೆ. ಪ್ರಸಾದ್ ಈಸ್ಕೊಳ್ಳೋಕೆ ಹೋಗ್ತಾನೆ. ಆದ್ರೆ ರಾಂಬಾಬು ಈಸ್ಕೊಳ್ಳಲ್ಲ. ಅಲ್ಲಿ ಒಂದು ಆಂಬುಲೆನ್ಸ್ಗೆ ಆಕ್ಸಿಡೆಂಟ್ ಆಗಿರೋದಲ್ಲ, ಎರಡಕ್ಕೆ ಅಂತಾನೆ. ಹೇಗೆ ಅಂದ್ರೆ ಜೂಲಿಯಟ್ ಮತ್ತೆ ಹರಿ ಹೋಗ್ತಿದ್ದ ಆಂಬುಲೆನ್ಸ್ ನ ಹಿಡಿಯೋಕೆ ಇನ್ನೊಂದು ಆಂಬುಲೆನ್ಸ್ ಅಲ್ಲಿ ಬಂದಿರ್ತಾರೆ. ಆದ್ರೆ ಹಿಡಿಯೋಕೆ ಬಂದವರಿಗೆ ಆಕ್ಸಿಡೆಂಟ್ ಮಾಡಿಸಿ ಹರಿ ಮತ್ತೆ ಜೂಲಿಯಟ್ ಎಸ್ಕೇಪ್ ಆಗಿರ್ತಾರೆ. ಜೊತೆಗೆ ಅಲ್ಲಿ ಫೈರ್ ಕೂಡ ಆಗಿರುತ್ತೆ, ಬುಲೆಟ್ಸ್ ಬಿದ್ದಿರ್ತವೆ. ಜೊತೆಗೆ ರೋಡ್ ಸೈಡ್ ಅಲ್ಲಿ ದುಡ್ಡು ಕೂಡ ಇರುತ್ತೆ. ಆದ್ರಿಂದ ರಾಂಬಾಬುಗೆ ಯಾರೋ ರೆಡ್ಡಿಗೆ ಮೋಸ ಮಾಡಿ ದುಡ್ಡು ಹೊಡೆಯೋಕೆ ಟ್ರೈ ಮಾಡಿದ್ದಾರೆ ಅಂತ ಗೊತ್ತಾಗಿರುತ್ತೆ. ಅದೇ ಟೈಮ್ಗೆ ಪ್ರಸಾದ್ಗೆ ಕರುಣಾ ಹಾಸ್ಪಿಟಲ್ ನ ಹಿಂದೂಪುರಂ ಬ್ರಾಂಚ್ಗೆ ಕಳ್ಳರು ನುಗ್ಗಿದ್ದಾರೆ ಅಂತ ಕಾಲ್ ಬರುತ್ತೆ. ಪೊಲೀಸರೆಲ್ಲ ಆ ಕಡೆ ಹೋಗ್ತಾರೆ. ಈ ಕಡೆ ಹರಿ ಮತ್ತೆ ಜೂಲಿಯಟ್ ದುಡ್ಡಿನ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಸೆಕ್ಯೂರಿಟಿ ಅವರು ಅಟ್ಯಾಕ್ ಮಾಡ್ತಾರೆ. ಹರಿ ಗನ್ ಕೆಳಗೆ ಬೀಳುತ್ತೆ. ಹರಿ ಸೆಕ್ಯೂರಿಟಿ ಅವ್ರ ಜೊತೆ ಲಿಫ್ಟ್ ಒಳಗೆ ಫೈಟ್ ಮಾಡ್ತಾ ಇರ್ತಾನೆ. ಜೂಲಿಯಟ್ ನೋಡಿದ್ರೆ ಬ್ಯಾಗ್ ಎತ್ಕೊಂಡು ಎಸ್ಕೇಪ್ ಆಗ್ತಾಳೆ. ಹರಿ ಮತ್ತೆ ಜೂಲಿಯಟ್ ಮೋಸ ಮಾಡಿದ್ಲು ಅಂತ ಅನ್ಕೋತಾನೆ. ಲಿಫ್ಟ್ ಕೆಳಗೆ ಹೋಗುತ್ತೆ. ಎಲ್ರು ಹರಿನ ಹಿಡ್ಕೊಂಡಿರ್ತಾರೆ. ಜೂಲಿಯಟ್ ಗನ್ ತಗೊಂಡ್ ಬಂದು ಹರಿನ ಕಾಪಾಡ್ತಾಳೆ. ಆಮೇಲೆ ಇಬ್ರು ಅಲ್ಲಿಂದ ಓಡೋಗುವಾಗ ಪೊಲೀಸರು ಇಬ್ರು ನೋಡ್ತಾರೆ. ಅದಕ್ಕೆ ಇಬ್ರು ಒಂದು ಮಾರ್ಕೆಟ್ ಒಳಗೆ ಓಡೋಗ್ತಾರೆ. ಅಲ್ಲಿಗೆ ರಾಂಬಾಬು ಬಂದು ಮೈಕಲ್ಲಿ ಹರಿಗೆ ಜೈಲಿಂದ ತಪ್ಪಿಸ್ಕೊಂಡು ಕಳ್ತನ ಮಾಡ್ತಿದ್ಯಾ ಹರಿ ಅಂತ ಹೇಳ್ತಾ ಮಲ್ಲಿ ಅನ್ನೋ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಕಳ್ಳನಾಗೆ ಓಡಾಡ್ತಾ ಇದ್ಯಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹರಿಗೆ ಕೋಪ ಬರ್ತಾ ಇರುತ್ತೆ. ಜೂಲಿಯಟ್ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ರಾಂಬಾಬು ನಿನ್ ವಿರುದ್ಧ ಸಾಕ್ಷಿ ಹೇಳಿದ ಸರಸ್ವತಿ ಧೈರ್ಯ ಮೆಚ್ಚಬೇಕು ಅಂತ ಹೇಳ್ತಾನೆ. ಇದ್ರಿಂದ ಹರಿಗೆ ಜೂಲಿಯಟ್ ಮೇಲೂ ಕೋಪ ಬರುತ್ತೆ. ಅಷ್ಟರಲ್ಲಿ ಪೊಲೀಸರು ಹರಿ ಮತ್ತೆ ಜೂಲಿಯಟ್ ನ ಲೊಕೇಟ್ ಮಾಡ್ತಾರೆ. ಎಲ್ಲ ಅವ್ರ ಕಡೆ ಬರ್ತಾ ಇರ್ತಾರೆ. ಹರಿ ಪ್ಲಾನ್ ಮಾಡಿ ಮಾರ್ಕೆಟ್ ಟೆಂಟ್ ಎಲ್ಲ ಪೊಲೀಸರ ಮೇಲೆ ಬೀಳೋ ಹಾಗೆ ಮಾಡ್ತಾನೆ. ಆಮೇಲೆ ಜೂಲಿಯಟ್ ಹಾಕೊಂಡಿರೋ ಜಾಕೆಟ್ ಎಳೆದು ಅವಳನ್ನ ಜನಗಳ ಮಧ್ಯಕ್ಕೆ ತಳ್ತಾನೆ. ಅವನೊಬ್ನೇ ದುಡ್ಡೆತ್ಕೊಂಡು ಬೈಕ್ ಅಲ್ಲಿ ಎಸ್ಕೇಪ್ ಆಗ್ತಾ ಇರ್ತಾನೆ. ಅದ್ನ ರಾಂಬಾಬು ನೋಡಿ ಮಾರ್ಕೆಟ್ ಕಾಂಪೌಂಡ್ ಮೇಲಿಂದ ಹಾರಿ ಹರಿನ ಹಿಡ್ಕೋತಾನೆ. ಇಬ್ರಿಗೂ ಫೈಟ್ ಆಗುತ್ತೆ. ಹರಿ ರಾಂಬಾಬುಗೆ ಹೊಡೆದು ದುಡ್ಡೆತ್ಕೊಂಡು ಎಸ್ಕೇಪ್ ಆಗ್ತಾನೆ. ಆದ್ರೆ ಅಲ್ಲೇ ಜೂಲಿಯಟ್ ವೇಲ್ ಬಿದ್ದಿರುತ್ತೆ. ಅದ್ನ ನೋಡಿ ಹರಿ ಜೊತೆ ಇರೋದು ಕಳ್ಳಿ ಅಂತ ರಾಂಬಾಬುಗೆ ಗೊತ್ತಾಗುತ್ತೆ. ಅಲ್ಲಿಂದ ರಾಂಬಾಬು ಆ ಕಳ್ಳಿ ಯಾರು ಅಂತ ತಿಳ್ಕೊಳ್ಳೋಕೆ ಕರುಣಾ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲಿ ರೆಡ್ಡಿ ಇನ್ನ 48 ಗಂಟೆಯಲ್ಲಿ ರಾಂಬಾಬು ಕೆಲಸ ಹೋಗೋ ತರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ರಾಂಬಾಬು ಇನ್ನ 48 ಗಂಟೆಯಲ್ಲಿ ಆ ಕಳ್ಳರನ್ನ ಹಿಡಿತೀನಿ ಅಂತ ರೆಡ್ಡಿಗೆ ಹೇಳ್ತಾನೆ. ಅದೇ ಟೈಮ್ಗೆ ಜಾನಕಿ ಕ್ಲೂ ಸಿಕ್ತು ಅಂತ ಬರ್ತಾಳೆ. ಏನು ಅಂದ್ರೆ ಮಲ್ಲಿ. ಜಾನಕಿ ಮತ್ತೆ ರಾಂಬಾಬು ಮಲ್ಲಿ ಮನೆಗೆ ಹೋಗ್ತಾರೆ. ಅಲ್ಲಿ ಮಲ್ಲಿ ಇಬ್ರಿಗೂ ಅವತ್ ರಾತ್ರಿ ಏನಾಯ್ತು ಅಂತ ಹೇಳೋಕೆ ಶುರು ಮಾಡ್ತಾಳೆ. ಈ ಕಡೆ ಹರಿ ಇಶಾಕ್ ಬಾಯ್ ಅಡ್ಡಕ್ಕೆ ಹೋಗ್ತಾನೆ. ಹರಿ ಅರ್ಧ ದುಡ್ಡನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕಿ ATM ಕಾರ್ಡ್ ನ ಜೂಲಿಯಟ್ಗೆ ಕೊಡೋಕೆ ಹೇಳ್ತಾನೆ. ಇನ್ ಮಿಕ್ಕಿದ ದುಡ್ಡು ತಗೊಂಡು ಹರಿ ದುಬೈಗೆ ಹೋಗೋಕೆ ಪ್ಲಾನ್ ಮಾಡಿರ್ತಾನೆ. ಅವಾಗ ಅವನ ಹತ್ರ ಇದ್ದ ಜೂಲಿಯಟ್ ಜಾಕೆಟ್ ನ ಜೇಬಲ್ಲಿ ಜೂಲಿಯಟ್ ಮಗಳ ಚೈನ್ ಸಿಗುತ್ತೆ. ಅದ್ರಲ್ಲಿ ಒಂದು ಲಾಕೆಟ್ ಇರುತ್ತೆ. ಅದ್ನ ನೋಡಿ ಹರಿ ಶಾಕ್ ಆಗ್ತಾನೆ. ಯಾಕಂದ್ರೆ ಆ ಲಾಕೆಟ್ ಹರಿ ಜೂಲಿಯಟ್ಗೆ ಕೊಡ್ಬೇಕು ಅಂತ ಇಟ್ಕೊಂಡಿದ್ದ ಲಾಕೆಟ್ ಆಗಿರುತ್ತೆ. ಅದು ಹೇಗೆ ಜೂಲಿಯಟ್ ಗಂಡನಿಗೆ ಸಿಕ್ತು ಅಂತ ಡೌಟ್ ಬಂದು ಹರಿ ಡೈರೆಕ್ಟ್ ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ಜೂಲಿಯಟ್ ಗಂಡ ಭಾಸ್ಕರ್ನ ಹಿಡಿದು ಎಲ್ಲಾ ನಿಜ ಕೇಳ್ತಾನೆ. ಈ ಕಡೆ ಮಲ್ಲಿ, ಆ ಕಡೆ ಭಾಸ್ಕರ್ ಎಲ್ಲಾ ನಿಜ ಹೇಳೋಕೆ ಶುರು ಮಾಡ್ತಾರೆ. ಆ ದಿನ ರಾತ್ರಿ ಮಲ್ಲಿ ಕಾವಲು ಕಾಯುವಾಗ ಭಾಸ್ಕರ್ನ ನೋಡಿರ್ತಾಳೆ. ಅವನು ಜೂಲಿಯಟ್ ಮತ್ತೆ ಹರಿ ಮಾತಾಡೋದನ್ನ ವಿಡಿಯೋ ಮಾಡ್ಕೊಂಡಿರ್ತಾನೆ. ಅದ್ನ ನೋಡಿ ಮಲ್ಲಿ ಭಾಸ್ಕರ್ನ ಕೇಳೋಕೆ ಹೋದಾಗ ಅಲ್ಲಿಗೆ ಜೂಲಿಯಟ್ ಅಣ್ಣ ರಮೇಶ್ ಬರ್ತಾನೆ. ಅಲ್ಲಿ ಜಗಳ ಆಗುತ್ತೆ. ಆ ದಿನ ರಾತ್ರಿನೇ ಭಾಸ್ಕರ್ ರಮೇಶ್ ತಲೆ ಕೆಡಿಸಿ ಮಲ್ಲಿ ಮೇಲೆ ಅತ್ಯಾಚಾರ ಮಾಡೋ ಹಾಗೆ ಮಾಡ್ತಾನೆ. ಅದ್ನ ನೋಡಿ ಹರಿ ರಮೇಶ್ನ ಕೊಲ್ತಾನೆ. ಅವಾಗ್ಲೂ ಭಾಸ್ಕರ್ ಕಾರಲ್ಲೇ ಕೂತಿರ್ತಾನೆ. ಭಾಸ್ಕರ್ ಅವನಿಗೆ ಗೊತ್ತಿದ್ದ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಈ ವಿಷಯ ಹೇಳಿ ಹರಿನ ಅರೆಸ್ಟ್ ಮಾಡಿಸ್ತಾನೆ. ಆಮೇಲೆ ಮಲ್ಲಿಗೆ ದುಡ್ಡು ಕೊಟ್ಟು ಊರ್ ಬಿಟ್ಟು ಕಳಿಸ್ತಾರೆ. ಹರಿನ ಎನ್ಕೌಂಟರ್ ಮಾಡ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಆದ್ರೆ ಮನೆಯಲ್ಲಿ ಜೂಲಿಯಟ್ ಹರಿಗೆ ಏನಾದ್ರು ಆದ್ರೆ ಸತ್ತೋಗ್ತೀನಿ ಅಂತ ಎದುರಿಸ್ತಾಳೆ. ಅದಕ್ಕೆ ಹರಿ ಬದುಕಿರ್ಬೇಕು ಅಂದ್ರೆ ಅವನ ವಿರುದ್ಧ ಸಾಕ್ಷಿ ಹೇಳ್ಬೇಕು ಅಂತಾರೆ. ಅದಕ್ಕೆ ಜೂಲಿಯಟ್ ಹರಿ ವಿರುದ್ಧ ಸಾಕ್ಷಿ ಹೇಳಿರ್ತಾಳೆ. ಜೊತೆಗೆ ಭಾಸ್ಕರ್ನ ಮದುವೆ ಕೂಡ ಆಗ್ಬೇಕಿರುತ್ತೆ. ಈ ಭಾಸ್ಕರ್ ಹರಿ ಮನೆಗೆ ಹೋಗಿ ಅವನು ಜೂಲಿಯಟ್ಗೆ ಕೊಡೋಕೆ ಇಟ್ಟಿದ್ದ ಲಾಕೆಟ್ ನ ಎತ್ಕೊಂಡು ಹರಿ ಮನೆಗೆ ಬೆಂಕಿ ಇಟ್ಟಿರ್ತಾನೆ. ಆ ಲಾಕೆಟ್ ನ ಇವಾಗ ಭಾಸ್ಕರ್ ಮಗಳಿಗೆ ಕೊಟ್ಟಿರ್ತಾನೆ. ಇದನ್ನೆಲ್ಲ ಇವಾಗ ಮಲ್ಲಿ ರಾಂಬಾಬು ಮತ್ತೆ ಜಾನಕಿಗೆ ಹೇಳ್ತಾಳೆ. ಇದನ್ನ ಕೇಳಿ ರಾಂಬಾಬು ನೀನ್ ಹೇಳೋದ್ ನಿಜ ಆಗಿದ್ರೆ ಹರಿಗೆ ಏನು ಆಗದೆ ಇರೋ ರೀತಿ ನಾನ್ ನೋಡ್ಕೊಳ್ತೀನಿ ಅಂತಾನೆ. ಈ ಕಡೆ ಹರಿ ಇದನ್ನೆಲ್ಲ ತಿಳ್ಕೊಂಡು ಭಾಸ್ಕರ್ನ ಸಾಯಿಸೋಕೆ ಹೋಗ್ತಾನೆ. ಭಾಸ್ಕರ್ ಸತ್ರೆ ಜೂಲಿಯಟ್ ದುಡ್ಡಿಗೆ ಕಷ್ಟಪಡೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾನೆ. ಅವಾಗ ಭಾಸ್ಕರ್ ಆಡ್ ನನ್ಗಲ್ಲ ಜೂಲಿಯಟ್ಗೆ ಅಂತಾನೆ. ಅದ್ನ ಕೇಳ್ತಿದ್ದ ಹರಿ ಶಾಕ್ ಆಗೋಗ್ತಾನೆ. ಅವಾಗ ಹರಿಗೆ ಜೂಲಿಯಟ್ಗೆ ಅಸ್ತಮ ಇದ್ದಿದ್ದು ಯಾಕೆ ಅಂತ ಗೊತ್ತಾಗುತ್ತೆ.
ಈ ಕಡೆ SI ಪ್ರಸಾದ್ ಇಶಾಕ್ ಬಾಯ್ ಅಡ್ಡಾಗೆ ಹೋಗ್ತಾನೆ. ರೆಡ್ಡಿ ದುಡ್ನೆಲ್ಲ ಮತ್ತೆ ವೆಪನ್ಸ್ ಎಲ್ಲ ತಗೊಂಡು ಇಶಾಕ್ ಬಾಯ್ ಮತ್ತೆ ರವಿನ ಶೂಟ್ ಮಾಡಿಕೊಳ್ತಾನೆ. ಇವಾಗ ಜೂಲಿಯಟ್ ಬಗ್ಗೆ ತಿಳ್ಕೊಂಡ ಹರಿ ಜೂಲಿಯಟ್ ಮನೆಗೆ ಹೋಗ್ತಾನೆ. ಬೀಗ ಹಾಕಿರುತ್ತೆ. ಜೂಲಿಯಟ್ಗೆ ಗೊತ್ತಿದ್ದ ಶಾಂತಿ ಅನ್ನೋರ ಮನೆಗೆ ಹೋಗ್ತಾನೆ. ಅಲ್ಲಿ ಶಾಂತಿ ಜೂಲಿಯಟ್ ಸತ್ರೆ ಅವಳ ಮಗಳನ್ನ ನೋಡ್ಕೊಳ್ಳೋಕೆ ಯಾರು ಇರಲ್ಲ ಅಂತ ಅವಳು ಇಷ್ಟ ಕಷ್ಟ ಪಡ್ತಾ ಇರೋದು. ಅದಕ್ಕೆ ಅವಳು ಬದುಕ್ಲೇಬೇಕು ಅಂತ ಇಲ್ಲಿ ಮಗಳನ್ನ ಬಿಟ್ಟೋದ್ಲು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಜೂಲಿಯಟ್ ಮಗಳು ಬಂದು ಅಂಕಲ್ ನಮ್ಮ ಅಮ್ಮನ್ನ ಕರ್ಕೊಂಡ್ ಬರ್ತೀರಾ ಅಂತಾಳೆ. ಹರಿ ಪಕ್ಕ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ನಿನ್ಗೊಂದ್ ಮ್ಯಾಜಿಕ್ ತೋರಿಸ್ಲಾ ಅಂತ ಲಾಕೆಟ್ ನ ತೋರಿಸ್ತಾನೆ. ಈ ಕಡೆ ಜೂಲಿಯಟ್ ನೋಡಿದ್ರೆ ಬೆಂಗಳೂರು ಬ್ರಾಂಚ್ಗೆ ಕಳ್ತನ ಮಾಡೋಕೆ ಹೋಗ್ತಾ ಇರ್ತಾಳೆ. ರೆಡ್ಡಿನೇ ಅಲ್ಲಿಂದ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಅಂತ ವಿಷಯ ಲೀಕ್ ಮಾಡಿ ಕಳ್ಳರನ್ನ ಎನ್ಕೌಂಟರ್ ಮಾಡೋಕೆ ಪ್ರಸಾದ್ಗೆ ಹೇಳಿರ್ತಾನೆ. ಪ್ರಸಾದ್ ಸರಿ ಅಂತ ಬ್ಯಾಂಗ್ಳೂರ್ ಬ್ರಾಂಚ್ ಕಡೆ ಬರ್ತಾನೆ. ಜೂಲಿಯಟ್ ದುಡ್ಡಿರೋ ಬ್ಯಾಗ್ ಕಿತ್ಕೋತಾಳೆ. ಆದ್ರೆ ಸೆಕ್ಯೂರಿಟಿ ಅವರು ಅವಳ ಹತ್ರ ಇದ್ದ ಗನ್ ಕಿತ್ಕೋತಾರೆ. ಫೈರಿಂಗ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರಸಾದ್ ಬರ್ತಾನೆ. ಜೂಲಿಯಟ್ ಬ್ಯಾಗ್ ತಗೊಂಡು ಓಡೋಗ್ತಾ ಇರ್ತಾಳೆ. ಅವಳ ಕಡೆ ಫೈರ್ ಮಾಡ್ತಾನೆ. ಅವಳ ಕಾಲಿಗೆ ಗುಂಡೇಟು ಬೀಳುತ್ತೆ. ಪ್ರಸಾದ್ ಅವಳನ್ನ ಶೂಟ್ ಮಾಡೋಕೆ ಬರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಹರಿ ಬಂದು ಪ್ರಸಾದ್ನ ಚುಚ್ಚಿ ಚುಚ್ಚಿ ಕೊಲೆ ಮಾಡ್ತಾನೆ. ಆಮೇಲೆ ಜೂಲಿಯಟ್ ಹತ್ರ ಕಾರ್ ಎಲ್ಲಿದೆ ಅಂದ್ರೆ ಮೇನ್ ರೋಡ್ ಅಲ್ಲಿ ಅಂತಾಳೆ. ಅವಾಗ ಅಲ್ಲೇ ಪ್ರಸಾದ್ ಕಾರ್ ಕೀ ಕಾಣಿಸುತ್ತೆ. ಹರಿ ಜೂಲಿಯಟ್ ಕರ್ಕೊಂಡು ಪ್ರಸಾದ್ ಕಾರ್ ತಗೊಂಡು ಎಸ್ಕೇಪ್ ಆಗ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಆದ್ರೆ ಹರಿಗೆ ಕಾರ್ ಡ್ರೈವ್ ಮಾಡೋಕೆ ಬರಲ್ಲ. ಅವಾಗ ಜೂಲಿಯಟ್ ಮತ್ತೆ ಕಾರ್ ಡ್ರೈವ್ ಮಾಡೋದನ್ನ ಹೇಳ್ಕೊಡ್ತಾಳೆ. ಹರಿ ಹಾಗೋ ಹೀಗೋ ಅಡ್ಡ ದಿಡ್ಡಿ ಓಡಿಸ್ತಾ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅವನಿಂದೆ ಪೊಲೀಸರು ಬರ್ತಾ ಇರ್ತಾರೆ. ಅಲ್ಲಿಂದ ಮದನಪಲ್ಲಿ ಬ್ರಾಂಚ್ 15 ನಿಮಿಷ ಅಷ್ಟೇ. ಅಲ್ಲಿ ಹರಿ ಮಂಗ ಜೊತೆ ಮಾತಾಡಿ ಎಲ್ಲಾ ಸೆಟ್ ಮಾಡಿರ್ತಾನೆ. ಅಲ್ಲಿರೋರಿಗೆ ಜೂಲಿಯಟ್ಟೆ ಕಳ್ಳಿ ಅಂತ ಗೊತ್ತಿರಲ್ಲ. ಹೋಗಿ ದುಡ್ಡು ಕೊಟ್ರೆ ಆಪರೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಹಿಂದೆಯಿಂದ ಪೊಲೀಸರು ಅಟ್ಯಾಕ್ ಮಾಡ್ತಾರೆ. ಪ್ರಸಾದ್ ಕಾರಲ್ಲೇ ಇಶಾಕ್ ಬಾಯ್ನ ಗನ್ ಇರ್ತಾವಲ್ಲ ಅದನ್ನ ತಗೊಂಡು ಹರಿ ಬ್ಯಾಕ್ ಫೈರ್ ಮಾಡೋಕೆ ಶುರು ಮಾಡ್ತಾನೆ. ಇಬ್ರು ಕಾರ್ ಕೆಳಗೆ ಬಚ್ಚಿಟ್ಕೊಂಡಿರ್ತಾರೆ. ಹರಿ ಜೂಲಿಯಟ್ಗೆ ಇಲ್ಲಿಂದ ಹಾಸ್ಪಿಟಲ್ 12 ನಿಮಿಷ ಅಷ್ಟೇ, ನೀನ್ ಕಾರ್ ತಗೊಂಡೋಗು, ನಾನು ಇವ್ರನ್ನೆಲ್ಲ ನಿನ್ನಿಂದೆ ಬರ್ದೇ ಇರೋ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿ ಅವಳು ಕಾಲಿಗೆ ಬಟ್ಟೆ ಕಟ್ಟಿ ಅವಳನ್ನ ಅಲ್ಲಿಂದ ಕಳಿಸಿ ಪೊಲೀಸರು ಅವಳಿಂದ ಹೋಗದ ಹಾಗೆ ತಡಿತಾನೆ. ಅಲ್ಲಿಗೆ ರಾಂಬಾಬು ಮತ್ತೆ ಜಾನಕಿ ಕೂಡ ಬರ್ತಾರೆ. ಹರಿ ಪೊಲೀಸರ ಕಡೆ ಫೈರ್ ಮಾಡ್ತಾ ಬೆಟ್ಟ ಹತ್ತುತ್ತಾ ಇರ್ತಾನೆ. ಅವನ್ ಕೈಗೂ ಗುಂಡೇಟು ಬೀಳುತ್ತೆ. ರಾಂಬಾಬು ಎಲ್ರಿಗೂ ಫೈರ್ ಮಾಡೋದನ್ನ ನಿಲ್ಸಿ ಅಂತ ಹೇಳಿ ಹರಿಗೆ 10 ವರ್ಷದ ಹಿಂದೆ ಮಲ್ಲಿ ವಿಷಯದಲ್ಲಿ ನಿನ್ಗೆ ಮೋಸ ಆಗಿದೆ ಅಂತ ನನಗೆ ಗೊತ್ತು, ಅದನ್ನ ಪ್ರೂವ್ ಮಾಡ್ಬೇಕು ಅಂದ್ರೆ ನೀನು ಸರೆಂಡರ್ ಆಗು ಅಂತಾರೆ. ಆದ್ರೆ ಹರಿ ಸರೆಂಡರ್ ಆಗದೆ ಫೈರ್ ಮಾಡ್ತಾ ಓಡ್ತಾನೆ. ಅವನ್ ಕಡೆ ಎಲ್ಲ ಫೈರ್ ಮಾಡ್ತಾರೆ. ಹರಿಗೆ ಗುಂಡೇಟು ಬೀಳುತ್ತೆ. ರಾಂಬಾಬು ಮಾತ್ರ ಹರಿನ ಹೋಗಿ ಮಾತಾಡಿಸ್ತಾನೆ. ಹರಿ ರಾಂಬಾಬುಗೆ ಜೂಲಿಯಟ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಸತ್ತೋಗ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ರೆಡ್ಡಿ ಕರೋನಾ ಟೈಮಲ್ಲಿ ಮೋಸ ಮಾಡ್ತಿದ್ದ ಅಂತ ಗೊತ್ತಾಗಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಇವಾಗ ಜೂಲಿಯಟ್ ಗಂಡ ಭಾಸ್ಕರ್ ಹುಷಾರಾಗಿ ಮನೆಗೆ ಬಂದಿರ್ತಾನೆ. ಜೂಲಿಯಟ್ಗೂ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿ ಹುಷಾರಾಗಿರ್ತಾಳೆ. ಮನೆಯಲ್ಲಿ ಫಂಕ್ಷನ್ ಮಾಡ್ತಾ ಇರ್ತಾರೆ. ಅವತ್ತೇ ಮನೆಗೆ ರಾಂಬಾಬು ಮತ್ತೆ ಜಾನಕಿ ಬಂದು ಎಲ್ಲಾ ವಿಷಯನ ಜೂಲಿಯಟ್ಗೆ ಹೇಳ್ತಾರೆ. ಜೂಲಿಯಟ್ ಭಾಸ್ಕರ್ ಹತ್ರ ಕೇಳಿದಾಗ ಅವನು ಜೂಲಿಯಟ್ ಬಗ್ಗೆನೆ ಕೆಟ್ಟದಾಗಿ ಮಾತಾಡಿ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾನೆ. ಜೂಲಿಯಟ್ ಧೈರ್ಯ ಮಾಡಿ ಹರಿ ಮತ್ತೆ ಅವಳ ಫೋಟೋನ ಎಲ್ರು ಮುಂದೆ ಗೋಡೆಗೆ ನೇತಾಕಿ ಎಲ್ರು ಮುಂದೆ ಭಾಸ್ಕರ್ಗೆ ಹೊಡಿತಾಳೆ. ಎಲ್ಲ ಶಾಕ್ ಆಗಿ ಹೋಗ್ತಾರೆ. ಆಮೇಲೆ ಜೂಲಿಯಟ್ ಈಚೆ ಬರ್ತಾಳೆ. ಅವಾಗ ಅಲ್ಲಿಗೆ ಜೂಲಿಯಟ್ ಮಗಳು ಬಂದು ಹರಿ ಅಂಕಲ್ ಬಂದಿಲ್ವಾ, ಅವರು ನನ್ಗೆ ಮ್ಯಾಜಿಕ್ ತೋರಿಸಿದ್ರು ಅಂತ ಆ ಲಾಕೆಟ್ ಇಂದ ಚೈನ್ ನ ಈಚೆ ತೆಗಿತಾಳೆ. ಆ ಲಾಕೆಟ್ ನ 2 ಭಾಗವಾಗಿ ಓಪನ್ ಮಾಡ್ತಾಳೆ. ಅದ್ರಲ್ಲಿ ರಿಂಗ್ ಇರುತ್ತೆ. ಅವಾಗ ಜೂಲಿಯಟ್ಗೆ ಅದು ಹರಿದೆ ಲಾಕೆಟ್ ಅಂತ ಗೊತ್ತಾಗುತ್ತೆ. ಆ ರಿಂಗ್ ನ ಜೂಲಿಯಟ್ ಕೈಗೆ ಹಾಕೊಳ್ತಾಳೆ. ಕೊನೆ ಸೀನಲ್ಲಿ ಜಾನಕಿ ಅವಳ ತಂದೆ ರಾಂಬಾಬುಗೆ ಪೊಲೀಸರಿಂದಾನೇ ಹರಿ ಮತ್ತೆ ಜೂಲಿಯಟ್ ದೂರ ಆಗುವ ಹಾಗೆ ಆಯ್ತು ಅಂತ ಹೇಳ್ತಾಳೆ. ಅವಾಗ ರಾಂಬಾಬು ಅವರಿಬ್ರು ದೂರ ಆಗಿಲ್ಲ, ಜೂಲಿಯಟ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಹೃದಯ ಹರಿದೆ ಅಂತ ಹೇಳ್ತಾನೆ. ಹೇಗೆ ಅಂದ್ರೆ ಜೂಲಿಯಟ್ ಆಸ್ಪತ್ರೆಗೆ ಹೋಗೋ ಮುಂಚೆ ಆ ಆರ್ಟ್ ನ ಬೇರೆಯವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತಾರೆ. ಈ ವಿಷಯ ಹರಿಗೆ ಗೊತ್ತಾಗಿ ಬೇಕು ಬೇಕು ಅಂತ ಪೊಲೀಸರ ಕೈಯಿಂದ ಶೂಟ್ ಮಾಡಿಸ್ಕೊಂಡು ರಾಂಬಾಬು ಅವನ್ ಬಳಿಗೆ ಬಂದಾಗ ಎಲ್ಲಾ ವಿಷಯ ಹೇಳಿ ಅವನ ಆರ್ಟ್ನ ಟ್ರಾನ್ಸ್ಪ್ಲಾಂಟ್ ಮಾಡಿಸೋಕೆ ಹೇಳಿರ್ತಾನೆ. ಹರಿ ಮತ್ತೆ ಜೂಲಿಯಟ್ ಒಂದೇ ಬ್ಲಡ್ ಗ್ರೂಪ್ ಆಗಿರುತ್ತೆ. ಇದ್ರಿಂದ ಟ್ರಾನ್ಸ್ಪ್ಲಾಂಟ್ ಈಸಿ ಆಗಿರುತ್ತೆ. ಇದನ್ನ ಇವಾಗ ರಾಂಬಾಬು ಜಾನಕಿಗೆ ಹೇಳ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.